ಈ ಮಧ್ಯೆ 7ನೇ ತಾರೀಕು ನಾಡಿದ್ದು ಅಮಿತ್ ಶಾ ಬೆಂಗಳೂರಿನಲ್ಲಿರ್ತಾರೆ. ಕುಂದಲಹಳ್ಳಿ ಗೇಟ್ನಲ್ಲಿ ಒಂದು ಕಾರ್ಯಕ್ರಮ, ವಿಶ್ವೇಶ್ವರ ತೀರ್ಥ ಸೇವಾಶ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬರ್ತಿದ್ದಾರೆ. ಜೊತೆಗೆ ಯಡಿಯೂರಪ್ಪ, ವಿಜಯೇಂದ್ರ, ಅರವಿಂದ ಲಿಂಬಾವಳಿ ಅವರು ಇರ್ತಾರೆ ಅಂತ ಮಾಹಿತಿ. ಈ ಭೇಟಿಯ ವೇಳೆ ಬಣ ರಾಜಕಾರಣದ್ದೇನಾದರೂ ಚರ್ಚೆಯಾಗುತ್ತಾ ನೋಡೋಣ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸುಮ್ಮನೆ ಕೂತ್ಕೊಂಡು ಕಂಪ್ಯಾರಿಸನ್ ಮಾಡ್ತಾ ಇದ್ದೆ ನಾನು. ಕಾಂಗ್ರೆಸ್ನಲ್ಲಿ ಈ ರೀತಿಯ ಗಲಾಟೆಗಳು, ಯಾರೋ ಸಮಾವೇಶ ಮಾಡ್ತೀನಿ ಅಂತ ಹೋಗೋದು, ಅದು ಇದು. ಈಗ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಒಂದು ರೀಚ್ ಇದೆ. ಅವ್ರು ಹೋಗ್ತಾರೆ, ಕೂತ್ಕೋತಾರೆ, ದಿಲ್ಲಿಯಿಂದ ಏನು ಹೇಳಿಸ್ಬೇಕು ಅದನ್ನು ಹೇಳಿಸ್ತಾರೆ. ಇಲ್ಲೇ ಅವೆಲ್ಲ ಕ್ಯಾನ್ಸಲ್ ಆಗ್ತವೆ. ಒಂದು ಡಿನ್ನರ್ ಮೀಟು ಮಾಡೋದಕ್ಕಾಗೋದಿಲ್ಲ. ಹಾಗೆ ದೆಹಲಿಗೆ ಹೋಗಿ ಇಂಥದ್ದೊಂದು ಆಗ್ತಾ ಇದೆ, ಇದನ್ನು ನಿಲ್ಲಿಸೋದಕ್ಕೆ ಹೇಳಿ, ಅದನ್ನು ಮಾಡೋದಕ್ಕೆ ಹೇಳಿ ಅಂತ ಹೇಳಬಲ್ಲಂಥವ್ರು ಎರಡೂ ಬಣದಲ್ಲೂ ಯಾರೂ ಇಲ್ಲ ಅಲ್ಲ. ಅಜಿತ್, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಹೈಕಮಾಂಡ್ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ಒಂದು ಫಾರ್ಮುಲಾ ನೋಡಿ, ಇಡೀ ಜಗಳಕ್ಕೆ ಫಾರ್ಮುಲಾ ಬರಬೇಕಾದದ್ದು ಕರ್ನಾಟಕದಿಂದಲೇ. ಐದರ್ ಕರ್ನಾಟಕದ RSSನಿಂದ ಬರಬೇಕು, ಅಥವಾ ಕರ್ನಾಟಕದ ಯಾವುದಾದ್ರೂ ನಾಯಕರು ಕುಳಿತುಕೊಂಡು ಎರಡೂ ಬಣಗಳ ನಡುವೆ ಒಂದು ಫಾರ್ಮುಲಾ ತಂದು ಈ ಜಗಳವನ್ನು ಬಗೆಹರಿಸಬೇಕು. ಹಿಂದೆ ಅನಂತಕುಮಾರ್ಗೆ ಆ ಒಂದು ಶಕ್ತಿ ಇತ್ತು. ಅದನ್ನೇ ಕಂಪೇರ್ ಮಾಡ್ತಾ ಇದ್ದೆ. ಎಸ್, ಅನಂತಕುಮಾರ್ ಅವ್ರಿಗೆ ಆ ಒಂದು ಶಕ್ತಿ ಇತ್ತು. ಅಂದರೆ ಈ ಯಡಿಯೂರಪ್ಪನವರು ಅನಂತಕುಮಾರ್ ಜಗಳ ಆದಾಗಲೂ ಕೂಡ 2009 ಜಗಳ ಆಗಿತ್ತು. 40 ಶಾಸಕರು, ಜನಾರ್ದನ್ ರೆಡ್ಡಿ, ಜಗದೀಶ್ ಶೆಟ್ಟರ್, ಅನಂತಕುಮಾರ್ ಇವರೆಲ್ಲರೂ ಕೂಡ ಯಡಿಯೂರಪ್ಪನವರು ಬಂಡಾಯ ಇದ್ದಾಗಲೂ ಕೂಡ ಅದಕ್ಕೊಂದು ಫಾರ್ಮುಲಾ ಕಂಡು ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಫಾರ್ ಎಕ್ಸಾಂಪಲ್, ಶೋಭಾ ಕರಂದ್ಲಾಜೆ ಅವರನ್ನು ಸಂಪುಟದಿಂದ ಕೈ ಬಿಡಲಾಯಿತು. VP ಬಳಿಗಾರರನ್ನು ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಕೈ ಬಿಡುವಂತೆ ಯಡಿಯೂರಪ್ಪನವ್ರಿಗೆ ಹೇಳಲಾಯಿತು. ಯಡಿಯೂರಪ್ಪನವ್ರು ಬೇಸರ ಇತ್ತು ನಿಜ, ಆದರೆ 8 ದಿನಗಳ ಬಂಡಾಯದ ನಂತರ ಒಂದು ಫಾರ್ಮುಲಾ ಮಾಡಲಾಯಿತು. ಆದಿತ್ಯ ಆಮ್ಲನ್ ಬಿಸ್ವಾಸ್ ಐ ಥಿಂಕ್ DC ಇದ್ರು ಬಳ್ಳಾರಿಯಲ್ಲಿ. ಅದಾದಮೇಲೆ ಕೆಲ ಬದಲಾವಣೆಗಳನ್ನು ಮಾಡಿಕೊಂಡು ಯಡಿಯೂರಪ್ಪನವರೇ ಮುಂದುವರಿತಾರೆ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಅದು ದಟ್ ವಾಸ್ ಎ ಫಾರ್ಮುಲಾ. ಅದರ ಅರ್ಥ ಅನಂತಕುಮಾರ್ ಯಡಿಯೂರಪ್ಪ ನಡುವೆ ಎಲ್ಲ ಸರಿ ಇತ್ತಾ? ಸರಿ ಇರಲಿಲ್ಲ. ಅದೇ ಈಗ ನೀವು ಈಗಾಗಲೇ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ರಿ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಎಲ್ಲ ಸರಿ ಇದೆಯಾ? ಸರಿ ಇಲ್ಲ. ಅಥವಾ ಅದರ ಅರ್ಥ ಪರ್ಸ್ನಲಿ ಜಗಳಗಳುಂಟಾ? ಪರ್ಸ್ನಲ್ ಜಗಳಿರಲ್ಲ. ಇವೆಲ್ಲವೂ ಕೂಡ ರಾಜಕಾರಣಕ್ಕಾಗಿ, ತಮ್ಮ ಕುರ್ಚಿಗಾಗಿ, ತಮ್ಮ ಅಭ್ಯುದಯಕ್ಕಾಗಿ ಮಾಡ್ತಕ್ಕಂಥ ಜಗಳಗಳು. ಆದರೆ ಇಲ್ಲೇನಾಗಿದೆ ಅಜಿತ್, ನನಗಂದರೆ ಈ ಎರಡು ಬೈಟ್ಗಳನ್ನು ನೋಡಿದಾಗ ಅನ್ನಿಸ್ತು, ನಮಗೆ ಈ ರಾಜಕಾರಣದಲ್ಲಿ ತಿಕ್ಕಾಟಗಳು, ಜಗಳಗಳು, ಸಂಘರ್ಷಗಳು ನಡೆದಾಗ ನ್ಯಾಚುರಲಿ ನಾನು ಮತ್ತು ಈಗ ನೀವು ಪಾರ್ಟಿ ರೌಂಡ್ಸ್ನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಬಹುದು, ಮುಂದೆ ಹಿಂದೆ ಏನಾಗಿತ್ತು ಅನ್ನೋದನ್ನು ಕಂಪೇರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹೌದು. ಆದರೆ ಈಗ ಯತ್ನಾಳ್ರು ಮತ್ತು ರೇಣುಕಾಚಾರ್ಯ ಇಬ್ಬರ ಮಾತುಗಳನ್ನು ಕೇಳಿದಾಗ ಅದಕ್ಕೆ ಎಲ್ಲಾದರೂ ಒಂದು ಕಡೆ ಪೊಲಿಟಿಕಲ್ ಲಾಜಿಕ್ಕನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇಲ್ಲ ಅಂದರೆ ಹೌದಪ್ಪ, ಇದು ಯಾಕೆ ನಡೀತಾ ಇದೆ, ಇಲ್ಲಿ ಹೋಗಿ ಇದು ನಿಲ್ಲುತ್ತೆ ಅಂತಕ್ಕಂಥದ್ದು ನಿಮ್ಗೆ ಅನ್ನಿಸ್ತಾ ಇಲ್ಲ. ಅದರ ಅರ್ಥ ಏನು ನೋಡಿ, ರಾಜಕಾರಣದಲ್ಲಿ ಹಿಂದೆ ಬಿಡಿ, ರಾಜಸತ್ತೆ ಬಿಟ್ಬಿಡಿ, ಪ್ರಜಾಪ್ರಭುತ್ವದಲ್ಲಿ ಬೇಕಾದಷ್ಟು ಜಗಳಗಳು ನಡೆದಿವೆ. ನಾನು ಅದಕ್ಕೆ ತುಂಬ ಹಿಂದೆ ಹೋಗಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲೂ ನಾವು ನೋಡಿದ್ದೀವಿ ಅನೇಕ ಜಗಳಗಳು ನಡೀತಾನೆ ಇರ್ತವೆ. ಒಂದು ಕುರ್ಚಿ ಇರುತ್ತೆ, 2 ಜನ ಇರ್ತಾರೆ, 3 ಜನ ಇರ್ತಾರೆ. ಆದರೆ ಇಲ್ಲಿ ಈಗ ಯತ್ನಾಳ್ರು ರೇಣುಕಾಚಾರ್ಯ ಬಗ್ಗೆ ಏನು ಹೇಳ್ತಿದ್ದಾರೆ, ರೇಣುಕಾಚಾರ್ಯ ಯತ್ನಾಳ್ರ ಬಗ್ಗೆ ಏನು ಹೇಳ್ತಿದ್ದಾರೆ, ಅದು ಪಾಲಿಟಿಕ್ಸ್ ಅಟ್ ಲಾರ್ಜ್ ಮೇಲೆ ಅದರ ಇಂಪ್ಯಾಕ್ಟ್ ಏನು? ಹೌದು ಹೌದು. ಈಗ ನೀವು ನಾಯಿ, ನರಿ, ಹಂದಿ ಏನೇನೋ ಮಾತಾಡ್ತಿದ್ದಾರಲ್ವ, ಅದರದ್ದು ಪಾಲಿಟಿಕ್ಸ್ ಅಟ್ ಲಾರ್ಜ್ ಮೇಲೆ ಇಂಪ್ಯಾಕ್ಟ್ ಏನು? ಈಗ ನಾವು ಕಾಂಗ್ರೆಸ್ನ ಒಳಜಗಳವನ್ನು ಕೂಡ ಚರ್ಚೆ ಮಾಡ್ತಿದ್ದೀವಿ ದಿನಲೂ. ಸಿದ್ದರಾಮಯ್ಯನವರ ಬಣ ಏನು ಮಾಡ್ತಾ ಇದೆ, DK ಶಿವಕುಮಾರ್ನ ತಡಿಲಿಕ್ಕೆ ಯಾಕೆ ಮಾಡ್ತಾ ಇದೆ ಅನ್ನೋದು ಅರ್ಥ ಆಗ್ತಿದೆ, ಲಾಜಿಕ್ ಅರ್ಥ ಆಗ್ತಿದೆ. ಹೌದು, ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದು ಅವರ ಇಂಟರ್ನಲ್ ಪಾರ್ಟಿ ಅಫೇರ್ಸು, ಅವರವ್ರು ಆ ರಾಜಕಾರಣವನ್ನು ಮಾಡ್ತಾ ಇರ್ತಾರೆ. DK ಶಿವಕುಮಾರ್ ಯಾಕೆ ಕುಂಭಮೇಳದ ಸ್ಥಾನಕ್ಕೆ ಹೋದರು, ಯಾಕೆ ಈಶಾ ಫೌಂಡೇಶನ್ಗೆ ಹೋದರು, ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ಅವ್ರಿಗೆ ಅಕ್ಟೋಬರ್ 31 ಕುರ್ಚಿ ಬೇಕು, ಆ ಕಾರಣದಿಂದ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ. ಬಟ್ ನೀವು ಅದನ್ನು ಕಂಪೇರ್ ಕರ್ನಾಟಕದ BJP ಜೊತೆಗೆ ಮಾಡಿ, ನಿಮಗಂದರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನು ತಡಿಬೇಕಾ ಅಥವಾ ಮಾಡಬೇಕಾ ಅಂತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳೋದು ಒಂದು ಕಡೆ, ಆದರೆ ಇಡೀ ರಾಡಿ ಮಾಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದರೆ ಇದರಿಂದ ಲಾಭ ಯಾರಿಗೆ ಅಂತಕ್ಕಂಥ ಪ್ರಶ್ನೆಗೆ ನೀವು ಒಂದು ಉತ್ತರವನ್ನಾದರೂ ಕಂಡುಹಿಡಿಬೇಕಲ್ಲ. ಸರಿಯಪ್ಪ, ಇದರಿಂದ ವಿಜಯೇಂದ್ರರಿಗೆ ಒಂದು ಭಾರಿ ದೊಡ್ಡ ಲಾಭ ಆಗ್ತಾ ಇದೆ, ಇದರಿಂದ ಯತ್ನಾಳ್ರ ಇಮೇಜಿಗೆ ಬಹಳ ದೊಡ್ಡ ಲಾಭ ಆಗ್ತಾ ಇದೆ, ಇಲ್ಲ ಆ ರೀತಿ ಅನ್ನಿಸ್ತಾ ಇಲ್ಲ. ನನಗನ್ಸುತ್ತೆ ಅನೇಕ ಬಾರಿ, ಸಾರಿ ಟು ಯೂಸ್ ದಿಸ್ ವರ್ಡ್,
ನೀವು ವಿವೇಚನೆಯನ್ನು ಮತ್ತು ವಿವೇಕವನ್ನು ಕಳೆದುಕೊಂಡಾಗ ಈ ರೀತಿ ಜಗಳಗಳು, ಈ ರೀತಿಯ ಮಾತುಗಳು ಬರ್ತವೆ. ನೀವು ರಾಜಕಾರಣದಲ್ಲಿ ಅದು ಬಹಳ ಮುಖ್ಯ. ರಾಜಕಾರಣ ಏನು, ಇಡೀ ಸಾರ್ವಜನಿಕ ಜೀವನದಲ್ಲಿ ಅದು ಬಹಳ ಮುಖ್ಯ. ನಿಮಗೊಂದು ಟಾರ್ಗೆಟ್ ಇದೆಯಪ್ಪ, ಆ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಈ ರಾಜಕಾರಣ ಮಾಡ್ತಿದ್ದೀರಿ, ಇಟ್ಸ್ ಫೈನ್. ಕರೆಕ್ಟ್. ಹಿಂದೆ ರಾಜರು ಮಾಡ್ತಾ ಇರಲಿಲ್ವಾ? ಹಿಂದೆ ರಾಜರು ಮಾಡ್ತಾ ಇದ್ರು. ನನಗೆ ಈ ಗಾದಿ ಬೇಕು, ಅದಕ್ಕೋಸ್ಕರ ಪ್ಯಾಲೇಸ್ ಕೂ ನಡೀತಾ ಇತ್ತು. ಪ್ಯಾಲೇಸ್ ಕೂ, ಹೌದು. ಅಂದರೆ ಇವ್ರು ಬಿಡಿ, ಇವ್ರೇನು ಸಂಬಂಧಿಕರಲ್ಲ, ಸಂಬಂಧಿಕರ ನಡುವೆ ಪ್ಯಾಲೇಸ್ ಕೂ ನಡೀತಾ ಇರಲಿಲ್ಲ, ಕಗ್ಗೊಲೆಗಳಾಗ್ತಾ ಇದ್ವು. ಆದರೆ ಇಲ್ಲಿ ಅಂದರೆ ಈ ಇಡೀ ರಾಜ್ಯ ಬಿ ಜೆ ಪಿಯ ಒಳಜಗಳಕ್ಕೆ ತರ್ಕ ಏನು ಅಂತಕ್ಕಂಥದ್ದೇ ಇಲ್ಲಿಯವರೆಗೆ ಅರ್ಥ ಆಗ್ತಾ ಇಲ್ಲ. 2009 ನಾನು ಉಲ್ಲೇಖವನ್ನು ಮಾಡಿದೆ. ಅದಕ್ಕಿಂತ ಮುಂಚೆ 99ರಲ್ಲಿ ಶಿವಪ್ಪನವ್ರನ್ನ ದೂರ ಇಡಲಿಕ್ಕೆ ಯಡಿಯೂರಪ್ಪ, ಅನಂತಕುಮಾರ್ ಒಟ್ಟಿಗೆ ಬಂದು ಜಗದೀಶ್ ಶೆಟ್ಟರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು. ಹೌದು. ಆಗಲೂ ಜಗಳ ನಡೀತು. ಅದಾದಮೇಲೆ ತಾನೇ ಎ ಮಂಜು ಅವರೆಲ್ಲ ಪಾರ್ಟಿ ಬಿಟ್ಟು, ಬಾಲಕೃಷ್ಣ, ಎ ಮಂಜು ಅವರೆಲ್ಲ ಆಗ ಆರಸ್ ಬಂದಿದ್ರು, ಅವರೆಲ್ಲ ಪಾರ್ಟಿ ಬಿಟ್ಟು ಹೋದರು. ನಂತರ ಶಿವಪ್ಪನವ್ರ ಜೊತೆಗೆ ಅನೇಕರು 8-9 ಜನ ಹೋಗಿ ಶಿವಪ್ಪನವರ ವಿರೋಧ ಪಕ್ಷದ ನಾಯಕ ಮಾಡಲಿಲ್ಲ ಅಂತ ಎಸ್ ಎಂ ಕೃಷ್ಣ ಕೆಲವೊಬ್ಬರನ್ನ ಬಿ ಜೆ ಪಿಯಿಂದ ಒಳಗಡೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ಅದಾದಮೇಲೆ ಯಡಿಯೂರಪ್ಪ, ಅನಂತಕುಮಾರ್ ಜಗಳ ಶುರು ಆಯಿತು. ಆದರೆ ಯಡಿಯೂರಪ್ಪ, ಅನಂತಕುಮಾರ್ ಎಷ್ಟೇ ಜಗಳ ಆಡಿದರೂ ಕೂಡ ಒಂದು ಕೋರ್ ಕಮಿಟಿಯಲ್ಲಿ ಬಂದು ಆಗ ಎಷ್ಟು ವಿಧಾನ ಪರಿಷತ್ತಾಗಿವೆ, ಎಷ್ಟು ರಾಜ್ಯಸಭಾ ಆಗಿವೆ. ನನಗೆ ಯಾರೋ ಹೇಳ್ತಾ ಇದ್ರು, ಈಗ ಅವ್ರು ತೀರ್ಕೊಂಡಿದ್ದಾರೆ ಅನ್ನೋದ ಕಾರಣದಿಂದ ಅವ್ರನ್ನ ಕೋಟ್ ಮಾಡೇ ಹೇಳ್ತೀನಿ. ಧನಂಜಯ ಕುಮಾರ್ ಹೇಳ್ತಾ ಇದ್ರು, ಈ ಯಡಿಯೂರಪ್ಪ, ಅನಂತಕುಮಾರ್ ಒಟ್ಟಿಗೆ ಬಂದುಬಿಟ್ರೆ ಕಷ್ಟ ರೀ, ಅವ್ರ ನಡುವೆ ಜಗಳ ಆಗುವಂತೆ ನಾವು ನೋಡ್ಕೊತಾ ಇದ್ವಿ ಅಂತ. ಯಾಕಂದರೆ ಅವರಿಬ್ಬರು ಒಟ್ಟಿಗೆ ಬಂದರೆ ಬೇರೆ ಯಾರ್ದು ನಡೆಯಲ್ಲ, ಅವರವರೇ ಡಿಸಿಷನ್ ತಗೊಂಡ್ಬಿಡ್ತಾರೆ. ಹಾಗಾಗಿ ಅವ್ರು ಹೇಳ್ತಾ ಇದ್ರು ನನಗೆ, ನೋಡಿ ವಿಧಾನ ಪರಿಷತ್ ಬಂತು, ಒಂದು ಅವ್ರು ತೊಗೊಂಡ್ರು, ಒಂದು ಇವ್ರು ತೊಗೊಂಡ್ರು, ಇದು ರಾಜಕಾರಣದಲ್ಲಿ ನಡೆಯುತ್ತೆ. ಬಟ್ ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಕಳೆದ 4 ತಿಂಗಳಿಂದ ಪೊಲಿಟಿಕಲ್ ಫಲಶ್ರುತಿ ಅಂತಕ್ಕಂಥದ್ದನ್ನು ಕರ್ನಾಟಕದ ಬಿ ಜೆ ಪಿಯಲ್ಲಿ ನಿಮ್ಗೆ ಏನು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದರೆ, ಕೆಲವೊಂದು ಸಲ ಏನಾಗುತ್ತೆ ಅಜಿತ್, ರಾಜಕೀಯ ಲಾಜಿಕ್ಕಿಗೆ ಮೀರಿದ ರಾಜಕಾರಣ ನಡೆಯುತ್ತೆ. ಬಟ್ ನಿಮಗೆ ನಿಮಗೆ ಆಯ್ತಪ್ಪ, ಮುಂದಿನ ದಿನಗಳಲ್ಲಿ ಏನು ಲಾಜಿಕ್ ಇದೆ ಅಂತ. ಈಗ ಜಗದೀಶ್ ಶೆಟ್ಟರ್ ಬಂಡ ಎದ್ದಿದ್ರು ನೋಡಿ. ಜಗದೀಶ್ ಶೆಟ್ಟರ್ ನೀವು ಪೊಲಿಟಿಕಲ್ ಟ್ರಾಜೆಕ್ಟರಿ ತಗೊಳ್ಳಿ, ಈಸ್ ಅ ವೆರಿ ಅದೃಷ್ಟವಂತ ರಾಜಕಾರಣಿ ಅಂತ ಅವ್ರನ್ನ ಹೇಳೋದು ಯಾಕೆ ಅಂತಂದರೆ, 94ರಲ್ಲಿ MLA ಆದರು, 99ರಲ್ಲಿ ವಿರೋಧ ಪಕ್ಷದ ನಾಯಕರಾದರು, 2004 ನಂತರ ರಾಜ್ಯ ಅಧ್ಯಕ್ಷರಾದರು, ಅದಾದಮೇಲೆ ಅವರು ಮಂತ್ರಿ ಆದರು, ಅದಾದಮೇಲೆ ಅವರು ಸ್ಪೀಕರ್ ಆದರು, ಅದಾದಮೇಲೆ ಮಂತ್ರಿಯಾಗಿ ಮತ್ತೆ ಮುಖ್ಯಮಂತ್ರಿ ಆದರು, ವಿರೋಧ ಪಕ್ಷದ ನಾಯಕರಾದರು, ಅದಾದಮೇಲೆ ಅವರು ಮತ್ತೆ ಕೈಗಾರಿಕಾ ಸಚಿವರಾದರು, ಟಿಕೆಟ್ ತಪ್ಪಿಸ್ಕೊಂಡ್ರು, ಕಾಂಗ್ರೆಸ್ಗೆ ಹೋದರು, ವಿಧಾನ ಪರಿಷತ್ ಸದಸ್ಯರಾದರು, ವಾಪಸ್ ಬಂದರು, ಲೋಕಸಭಾ ಸದಸ್ಯರಾದರು. ಅವರ 30 ವರ್ಷಗಳ ರಾಜಕಾರಣ ಇದು. ಅವರು ಬಂಡಾಯ ಯಾವಾಗ ಎದ್ರು ಅವ್ರಿಗೇನು ಸಿಗಬೇಕು ಅನ್ನೋದ್ರ ಬಗ್ಗೆ ಬಂಡಾಯ ಹೇಳ್ತಿದ್ರು. ಅವ್ರು ಸ್ಪೀಕರ್ ಇದ್ದಾಗ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಅವ್ರು ದಿಲ್ಲಿಯಲ್ಲಿ ಬಂದು ಕೂತ್ಕೊಂಡಿದ್ರು, ಭಾಳ ಮುನಿಸ್ನಲ್ಲಿದ್ದರು ಅವರು ಯಡಿಯೂರಪ್ಪನವ್ರ ವಿರುದ್ಧ. ಆಗ ಅರುಣ್ ಜೇಟ್ಲಿ ಜಗದೀಶ್ ಶೆಟ್ಟರ್ ಕರೆದು ಹೇಳಿದ್ರಂತೆ, ಅಲ್ರಿ ನೀವು ಸ್ಪೀಕರ್ ಆಗ್ರಿ, ಸ್ಪೀಕರ್ಗೆ ಈ ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತೆ. ಓಕೆ. ಅಂದರೆ ಸ್ಪೀಕರ್ಗೆ ಹೌದು, ಈ ಚಾ, ಕಾಫಿ, ನಾಷ್ಟದ್ದು ಖರ್ಚು ಕೊಡ್ತಾರೆ ಸರ್ಕಾರ. ನೀವು ದಿನ ಒಬ್ಬ MLA ಕರೀರಿ, ನೋಡೋಣ ಯಡಿಯೂರಪ್ಪ ಹೆಂಗೆ ಸಿಟ್ಟು ಕೇಳ್ತಾರೆ ನೋಡಿ ಅಂತ ಅರುಣ್ ಜೇಟ್ಲಿ ಹೇಳಿದ್ರು. ಅದಾದ್ಮೇಲೆ ಅವ್ರು ಸ್ಪೀಕರ್ ಆಗಿ ಬಂಡಾಯ ಎದ್ದು ಮಂತ್ರಿ ಆದರು, ನಂತರ ಮುಖ್ಯಮಂತ್ರಿ ಕೂಡ ಆದರು. ಅಂದರೆ ನಿಮ್ಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಟಾರ್ಗೆಟ್ ಇರುತ್ತೆ ಎಲ್ಲ ರಾಜಕಾರಣಕ್ಕೆ. ಇಲ್ಲಿ ಕರ್ನಾಟಕದ BJPಯ ಒಟ್ಟಾರೆ ಒಳಜಗಳ, ಈಗ ನೀವು ರೇಣುಕಾಚಾರ್ಯರ ಮಾತುಗಳನ್ನು ಕೇಳಿದರೆ, ಯತ್ನಾಳರು ರೇಣುಕಾಚಾರ್ಯ ಬಗ್ಗೆ ಮಾತನಾಡ್ತಾ ಇರುವ ಮಾತುಗಳನ್ನು ಕೇಳಿದರೆ ಹೇಗಿದೆ ಅಂತಂದರೆ, ಇವತ್ತು ಇವ್ರನ್ನ ಬೈದ್ರೆ ನಾಳೆ ಅವ್ರನ್ನ ಬೈಯೋದು ಅಷ್ಟೇ ಉದ್ದೇಶ. ಬಿಟ್ಟರೆ ನಾಳೆ ಪಾರ್ಟಿ ದೃಷ್ಟಿಯಿಂದ, ಅವರ ಪೊಲಿಟಿಕಲ್ ಟ್ರಜೆಕ್ಟ್ರಿ ದೃಷ್ಟಿಯಿಂದ ಮುಂದೆಲ್ಲಿ ಹೋಗುತ್ತೆ, ಏನಾಗುತ್ತೆ ಹೇಳೋದು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಇದರಲ್ಲಿ ಭಾಳ ದೊಡ್ಡ ರೋಲ್ ಇರ್ತಕ್ಕಂಥದ್ದು ಆ ಪಾರ್ಟಿಯ ಹೈಕಮಾಂಡ್. ಈಗ ನೋಡಿ, ಕಾಂಗ್ರೆಸ್ನಲ್ಲೂ ಜಗಳಗಳು ನಡೀತಾ ಇವೆ. ಕಾಂಗ್ರೆಸ್ನಲ್ಲಿ ಜಗಳ ನಡೆದಾಕ್ಷಣ ರೈಟ್ ಆರ್ ರಾಂಗ್, ರಣದೀಪ್ ಸುರ್ಜೇವಾಲಾ ಹ್ಯಾಸ್ ಟೇಕನ್ ಎ ಡಿಸಿಷನ್, ದಲಿತ ಶಾಸಕರ ಸಭೆ ನಡೆಸಬೇಡಿ ಅಂತ ಅವರು DK ಶಿವಕುಮಾರ್ ಪರವಾಗಿ ನಿಂತರು. ಅದಾದ್ಮೇಲೆ ನನಗನ್ಸುತ್ತೆ ನಿನ್ನೆ ಖರ್ಗೆ ಬೆಂಗಳೂರಿಗೆ ಬಂದು DK ಶಿವಕುಮಾರ್ ಜೊತೆ ಮಾತನಾಡಿ, ವೀರಪ್ಪ ಮೊಯ್ಲಿಯವರು ತಮ್ಮ ಸ್ಟೇಟ್ಮೆಂಟನ್ನು ಒಂದು ರೀತಿ ಹಿಂತೆಗೆದುಕೊಳ್ಳುವಂತೆ ಮಾಡಿ, ಸಮಥಿಂಗ್ ಹೈಕಮಾಂಡ್ ಟ್ರೈಸ್ ಟು ಡೂ, ಅಥವಾ ವಿಸಿಬಲಿ ನಿಮ್ಗೆ ಕಾಣ್ತಾ ಇದೆ ಏನೋ ಮಾಡ್ತಾ ಇದೆ ಅಂತ. ಎಲ್ಲ ಬಾರಿ ನೀಗುತ್ತೆ ಅಂತಿಲ್ಲ, ಅಧಿಕಾರ ಇದ್ದಾಗ ನೀಗಲ್ಲ. ಆದರೆ BJP ಕರ್ನಾಟಕಕ್ಕೆ ಸೀಮಿತವಾಗಿ ನೋಡಿದಾಗ ಹೈಕಮಾಂಡ್ ಏನು ಮಾಡ್ತಿದೆ ಅರ್ಥ ಆಗ್ತಾ ಇಲ್ಲ. ಹೈಕಮಾಂಡ್ನ ನಿರ್ಣಯಗಳು ಏನು ಲೀನಿಯರ್ ಆಗಿವೆ, ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಸಂಘ ಒಂದು ಸಭೆ ನಡೆಸ್ತಪ್ಪ ಸದಾಶಿವನಗರದಲ್ಲಿ, ಏನಾಯ್ತಾ ಸಭೆದ ಮುಂದೆ? RSS 23ರಲ್ಲಿ ಅನೇಕ ನಿರ್ಣಯಗಳನ್ನು ತೆಗೆದುಕೊಳ್ತು. ಶೆಟ್ಟರ್ ಟಿಕೆಟ್ ಬೇಡ, ಈಶ್ವರಪ್ಪ ಟಿಕೆಟ್ ಬೇಡ, ಲಕ್ಷ್ಮಣ್ ಸವದಿ ಟಿಕೆಟ್ ಬೇಡ, ಏನಾಯ್ತದು? ನನಗನ್ಸುತ್ತೆ ಅಜಿತ್, ಸಮ್ವೇರ್
ಪಾಲಿಟಿಕ್ಸ್ನಲ್ಲಿ ನೋಡಿ, ಪಾಲಿಟಿಕ್ಸ್ನಲ್ಲಿ ಇಮ್ಯಾಚುರಿಟಿಗೆ ಜಾಗ ಇರಲ್ಲ. ಹೌದು, ನಿಮಗೆ ಸ್ಟಾರ್ಟಿಂಗ್ ಫೇಸಲ್ಲಿರುತ್ತೆ. ಅದು ಆ್ಯಸ್ ಎ ಪಾರ್ಟಿ, ಆ್ಯಸ್ ಅನ್ ಆರ್ಗನೈಸೇಷನ್, ಆ ಇಮ್ಯಾಚುರಿಟಿ, ಲ್ಯಾಕ್ ಆಫ್ ಮ್ಯಾಚುರಿಟಿ, ಇಮ್ಯಾಚುರಿಟಿಗಿಂತ ಈ ಲ್ಯಾಕ್ ಆಫ್ ಮ್ಯಾಚುರಿಟಿ ಶಬ್ದ ಚೆನ್ನಾಗಿದೆ. ಆ ಲ್ಯಾಕ್ ಆಫ್ ಮ್ಯಾಚುರಿಟಿ ನಿಶ್ಚಿತವಾಗಿ ಕರ್ನಾಟಕದ ಬಿ ಜೆ ಪಿಯ ಎಲ್ಲ ಹಂತಗಳಲ್ಲಿ, ಎಲ್ಲ ಆಯಾಮಗಳಲ್ಲಿ, ಎಲ್ಲ ನಾಯಕರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿಂದ ಇದು ಎಲ್ಲಿ ಹೋಗುತ್ತೆ ವಿ ಡೋಂಟ್ ನೋ. ನನಗನ್ಸುತ್ತೆ ಈಗ ಅಮಿತ್ ಶಾ ಬರ್ತಾ ಇದ್ದಾರೆ. ಅಮಿತ್ ಶಾ ಅವರೇನು ಬಂದು ಇಲ್ಲಿ ಕರ್ನಾಟಕದಲ್ಲಿ ಏನು ಜಗಳ ಬಗೆಹರಿಸಲ್ಲ. ಬಟ್ ಯಾವಾಗ ಜಗಳ ಬಗೆಹರಿಸ್ತಾರೆ? ಇದು ಕರ್ನಾಟಕದ ರಾಜಕಾರಣದಲ್ಲಿ ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟೇ ಒಳ ಜಗಳ ನಡೀತಾ ಇದ್ರು ವಿರೋಧ ಪಕ್ಷಗಳಲ್ಲಿ ಆ ಉತ್ಸಾಹ ಕಾಣ್ತಾ ಇಲ್ಲ. ಯಾಕಂತಂದರೆ ವಿರೋಧ ಪಕ್ಷಗಳಲ್ಲಿ ಈ ಮಟ್ಟದ ಒಳಜಗಳ ಇದೆ. JDSನಲ್ಲಿ ಚನ್ನಪಟ್ಟಣ ಸೋತ ನಂತರ ಯಾರ ನಾಯಕತ್ವ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಹೌದು, ಕರ್ನಾಟಕದ BJPಯಲ್ಲಿ ವಿಜೇಂದ್ರ ನಿನ್ನೆ ಎಲ್ಲೋ ರೈತರ ಕಾರ್ಯಕ್ರಮ ನಡೆಸಿದ್ರು, ಯಾವುದೋ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಯತ್ನಾಳ್ ಇನ್ನೊಂದು ವಕ್ಫದ ಹೋರಾಟ ನಡೆಸ್ತಾರೆ, ಬಾಂಗ್ಲಾದೇಶಿದೇನೋ ಹೋರಾಟ ನಡೆಸ್ತೀನಿ ಅಂತಿದ್ದಾರೆ. ಬಟ್ ನಿಮಗೊಂದು ಕಾನ್ಸಂಟ್ರೇಟೆಡ್ ಎಫರ್ಟ್ ಇಲ್ಲದೆ ಸರ್ಕಾರದ ನಡುವೆ, ಸರ್ಕಾರದಲ್ಲಿ ತಿಕ್ಕಾಟ ಇದ್ದರೂ ಕೂಡ ಅದರ ಲಾಭವನ್ನು ತೆಗೆದುಕೊಳ್ಳೋಕ್ಕೆ ವಿರೋಧ ಪಕ್ಷಕ್ಕೆ ಆಗ್ತಾ ಇಲ್ಲ ಅನ್ನೋದು ವಾಸ್ತವಿಕ ಸತ್ಯ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರು ಯಾರು ಇರ್ತಾರೆ, ಯಾರು ಇರಲ್ಲ ಅನ್ನೋದು ನಿಮ್ಮ ಪಾರ್ಟಿಗೆ, ನಿಮ್ಮ ಕಾರ್ಯಕರ್ತರಿಗೆ ಬಿಟ್ಟು ಇಂಟರ್ನಲ್ ವಿಷಯ. ಬಟ್ ವೆಸ್ಟ್ ಮಿನಿಸ್ಟರ್ ಮಾಡೆಲ್ನಲ್ಲಿ ಒಂದು ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಇರ್ತಾರೆ, ಒಂದು ಶ್ಯಾಡೋ ಆಡಳಿತ ಪಾರ್ಟಿ ಅಂತ ಇರುತ್ತೆ. ಆ ಪಾರ್ಟಿ ಏನು ಮಾಡ್ತಾ ಇದೆ, ಈ ಪ್ರಶ್ನೆಯನ್ನು ಕೇಳೋ ಹಕ್ಕು ಜನರಿಗೆ ನಿಶ್ಚಿತವಾಗಿದೆ. ನಿಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರು ಯಾರು ಇರಬೇಕು, ಯಾರು ಇರಬಾರ್ದು ಅಂತಕ್ಕಂಥದ್ದನ್ನು ನಾವು ಚರ್ಚೆ, ವಿಶ್ಲೇಷಣೆ, ವಿಮರ್ಶೆ ಮಾಡ್ಬೋದೇ ಹೊರತು ಯಾರು ಇರಬೇಕು ಅನ್ನೋದರಲ್ಲಿ ನಮ್ದೇನು ಆಸಕ್ತಿ ಇರಲ್ಲ. ಬಟ್ ಅದರಿಂದ ಜನರಿಗೆ ಆಗ್ತಕ್ಕಂಥ ತೊಂದರೆ ಏನು, ಸರ್ಕಾರವನ್ನು ಒಂದು ವಿರೋಧ ಪಕ್ಷ ಯಾಕೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈ ಪ್ರಶ್ನೆಗೆ BJP ಕರ್ನಾಟಕ ಉತ್ತರವನ್ನು ಕೊಡಬೇಕು. ಡೆಫಿನೆಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.